me forever on fire. ಒಂದು ಕಡೆ ಆಷಾಢ ಶುರುವಾಗಿದೆ. ಆಷಾಢ ಶುಕ್ರವಾರ ವಿಶೇಷ ಲಕ್ಷ್ಮೀ ಪೂಜೆಯನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಜನ. ಸೊ ಈ ಸಂದರ್ಭದಲ್ಲಿಯೂ ಕೂಡ ಆಷಾಢ ಶುಕ್ರವಾರದ ಪೂಜೆಯಲ್ಲಿಯೂ ಕೂಡ ದರ್ಶನ್ ಜಪ ಶುರುವಾಗಿದೆ. ದರ್ಶನ್ ಫೋಟೋನ ಹಿಡ್ಕೊಂಡು ಬಂದಿದ್ದಾರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ದರ್ಶನ್ ಫೋಟೋನ ತೊಗೊಂಡು ಬಂದಿದ್ದಾರೆ. ಅಲ್ಲಿಗೆ ನಾಡದೇವತೆ ಎದುರುಗಡೆ ದರ್ಶನ್ ಫೋಟೋ ಇಟ್ಟು ದರ್ಶನ್ ಬಿಡುಗಡೆ ಆಗಿಬಿಡ್ಲಪ್ಪ ಬೇಡಿಕೊಳ್ತಾ ಇದ್ದಾರೆ ಜನ ಅಥವಾ ಅವರ ಅಭಿಮಾನಿಗಳು. ಇರಲಿ, ದರ್ಶನ್ ಮಹಿಳಾ ಅಭಿಮಾನಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿರೋದು. ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿಕೊಂಡು ದರ್ಶನ್ ಹೆಸರಲ್ಲಿ ದರ್ಶನ್ಗೆ ಬಿಡುಗಡೆ ಆಗಲಿ ಅಂಥೇಳಿ ನಾಡದೇವತೆ ಎದುರುಗಡೆ ಬಿಡುಗಡೆಗಾಗಿ ಪ್ರಾರ್ಥನೆಯನ್ನು ಕೂಡ ಮಾಡಿರೋದು. ಸರತಿ ಸಾಲಲ್ಲಿ ಬರುವಂಥ ವೇಳೆಯಲ್ಲಿ ದರ್ಶನ್ ಫೋಟೋ ತೋರಿಸ್ಬಿಟ್ಟಿದ್ದಾರೆ ಈ ಮಹಿಳೆ. ದೇವಸ್ಥಾನದ ಒಳಗಡೆ ಫೋಟೋ ತೆಗೆದುಕೊಂಡು ಹೋಗಬಾರ್ದಮ್ಮ, ಏನಕ್ಕಮ್ಮ ದೇವಸ್ಥಾನದ ಒಳಗಡೆ ಫೋಟೋ ತೊಗೊಂಡು ಹೋಗ್ತಿದ್ಯಾ ಅಂತ ಪೊಲೀಸರು ಕೇಳಿದ್ದಾರೆ. ಪೊಲೀಸರ ಜೊತೆ ದರ್ಶನ್ ಮಹಿಳಾ ಅಭಿಮಾನಿ ಕೂಡ ಕಿರಿಕ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಪೊಲೀಸರೊಂದಿಗೆ. ಇಲ್ಲ ನಾನು ತೊಗೊಂಡು ಹೋಗ್ತೀನಿ ಏನೀಗ ಅಂಥೇಳಿ ಕೊನೆಗೆ ಸರತಿ ಸಾಲಿನಿಂದನೇ ದರ್ಶನ್ ಅಭಿಮಾನಿಗಳಿಗೆ ಗೇಟ್ ಪಾಸ್ ಕೊಡಲಾಗಿದೆ. ನೀವು ಹೋಗ್ತೀರಾ, ಪೂಜೆ ಮಾಡಿಸಿ, ಭಕ್ತಿಯಿಂದ ಸ್ಮರಿಸ್ಕೊಳ್ಳಿ, ಏನು ಬೇಕಾದರೂ ಕೇಳ್ಕೊಳ್ಬಹುದಲ್ರಿ, ಫೋಟೋ ತೋರಿಸ್ಕೊಂಡೇ ಕೇಳಬೇಕಾ ಅಂತ ಪೊಲೀಸರ ಪ್ರಶ್ನೆ. ಸೊ ಸರಿಯಮ್ಮ, ನೀನು ಪೂಜೆ ಮಾಡಿಸು, ಇದೇನಿದು ಫೋಟೋ ಎಲ್ಲ ಒಳಗಡೆ ಅಲೋ ಮಾಡಲ್ಲಮ್ಮ ಈ ಥರ ದೇವಸ್ಥಾನದೊಳಗಡೆ, ಇಲ್ಲಿ ಈ ಕ್ರಮ ಇಲ್ಲ. ಇಲ್ಲಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಅಂತ ಇರುತ್ತೆ, ಒಂದು ಕಾನೂನು ಅಂತ ಇರುತ್ತೆ. ದೇವಸ್ಥಾನಕ್ಕೆ ಒಂದು ಕಾನೂನು ಅಂತ ಇರುತ್ತೆ, ಅವರೊಂದು ಪದ್ಧತಿ ಅಂತ ಮಾಡಿಟ್ಕೊಂಡಿರ್ತಾರೆ. ನಾನು ಹೇಗೆ ಬೇಕಾದರೂ ಬರ್ತೀನಿ, ಹೆಂಗೆ ಬೇಕಾದ್ರೂ ಇರ್ತೀನಿ ಅಂತ ಹೇಳಿದ್ರೆ ಆಗಲ್ವಲ್ಲ. ಸೊ ಹಾಗಾಗಿ ದರ್ಶನ್ ಫೋಟೋ ಅಲೋ ಮಾಡಲ್ಲ ಅಂತ ಹೇಳಿದ್ದಾರೆ. ಜಗಳ ಮಾಡ್ಕೊಂಡಿದ್ದಾರೆ ಈ ಅಭಿಮಾನಿ ಪೊಲೀಸರೊಂದಿಗೆ. ಆಮೇಲೆ ಕ್ಯೂ ಇಂದ ಆಚೆ ಕಳಿಸಿದ್ದಾರೆ, ಗೇಟ್ ಪಾಸ್ ಕೊಟ್ಟಿದ್ದಾರೆ. ಮಿಂದು ಅಧ್ಯಾಯ